ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಪ್ರಚಾರ ಜೋರಾಗ್ತಾ ಇದೆ. ಸಿರಿಸಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮತಬೇಟೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬೇಸಿಗೆ ಇದೆ, ಬಹಳ ಬಿಸಿಲಿದೆ. ಬಿಸಿಲಿದ್ದರೂ ಕೂಡ ಬಿಸಿಲಿನ ಮಧ್ಯೆಯೂ ಜನ ಅಂಜಲಿ ನಿಂಬಾಳ್ಕರ್ ಅವರ ಜೊತೆ ನಿಂತುಕೊಂಡಿದ್ದಾರೆ. ಜನ ಉತ್ತಮವಾಗಿ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ನೂರಾರು ಅಭಿಮಾನಿಗಳು ಕಾರ್ಯಕರ್ತರ ಜೊತೆ ಮತಯಾಚನೆ ಮಾಡ್ತಾ ಇದ್ದಾರೆ. ಕರ್ಕೊಂಡು ಬರುವಂತ ಕೆಪಾಸಿಟಿ ಇರಬೇಕು ಅವರಿಗೆ. ಒಂದು 10 ಓಟ ಸಮಯದಲ್ಲಿ ನಾವು ನಮ್ಮ ಪಕ್ಷದ ಪ್ರಚಾರವನ್ನು ಮಾಡುವಂಥದ್ದು. ಕಮಿಟಿ ಒಳ್ಳೆಲ್ಲ ಕೇಳಿ, ಈ ಕಮಿಟಿಯಿಂದ ನಮಗೇನು ಆಗ್ಬೇಕಾಗಿಲ್ಲ. ಎಲೆಕ್ಷನ್ ಕೂತಾರೋ ಬಿಡ್ತಾರೋ, ನಾಳೆ ಅವ್ರು ಬಂದು ನೀವು ಆಗ್ಬೋದು ಇನ್ನೊಬ್ಬ ಆಗ್ಬೋದು. ಅದು ನಿಮ್ಗೆ ಕಮಿಟಿಲಿ ಒಬ್ಬ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಯಾಕೆ ನಾನು ಬಂದಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಶಾಸಕನಾಗೂ ಬಂದಿಲ್ಲ. 135 ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಬಿಜೆಪಿ ಅವರು ಹೇಳಿದ್ರು, ಆದ್ರೆ ಬಿಜೆಪಿ ಅವರು ನಂಬಲಿಲ್ಲ. ಯಾಕೆ ನಂಬುದು? ಸಿದ್ದರಾಮಯ್ಯ 155 ಭರವಸೆ ಪೂರೈಸಿದ್ದು. ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದರೆ ಅವರ ಸರ್ಕಾರ ಇದೆ. ಕಾಂಗ್ರೆಸ್ ಹೋಗ್ತಾರ ಇಲ್ವೋ? ಈಗ ಇಲೆಕ್ಷನ್ ಬಹಳ ಅಂದ್ರೆ ವಾರ್ ತರ ಇದೆ. ಒಂದು ದೊಡ್ಡ ವಾರ್ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ್. ಇದು ಬರೀ ನಮ್ಮ ಜಿಲ್ಲೆ ಮಾಡಬೇಕು ಅಂತ ಇಲೆಕ್ಷನ್ ಇಲ್ಲ. ಇದು ಬಹಳ ದೊಡ್ಡ ನ್ಯಾಯ ಶಕ್ತಿ ಇಡೀ ದೇಶದಲ್ಲಿ ಸಿಗ್ಬೇಕು ಅಂತ ಒಂದು ಇಲೆಕ್ಷನ್ ಇದೆ. ಬಹಳ ಸೀರಿಯಸ್ ಆಗಿ ನಾವು ಎಲ್ಲರೂ ಮಾಡಿದ್ರೆ ಮಾತ್ರ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ವಾತಾವರಣ ಚೆನ್ನಾಗಿದೆ. ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾ ಇಂದ ಎಲ್ಲ ಸೃಷ್ಟಿ ಮಾಡಿದ್ದೀರಾ. ಪತ್ರಿಕಾ ನನಗೆ ಸಾಕಷ್ಟು ಜನ ಸರ್ ಇಲ್ಲಿ ಹೇಳ್ತಾ ಇದ್ರು, ಕಳೆದ 15 ದಿವಸದಿಂದ ಫಸ್ಟ್ ಟೈಮ್ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮೀಡಿಯಾ ಅವರು ಕೂಡ ಇದ್ದಾರೆ. ಮೋದಿ ಮೀಡಿಯಾ ಬಿಟ್ಟು ಕಾಂಗ್ರೆಸ್ ಮೀಡಿಯಾ ಬಿಟ್ಟಿದ್ದಾರೆ ಅಂತ ಉತ್ತರ ಕನ್ನಡ. ಸೊ ಆ ವಾತಾವರಣ ನಾವು ಇನ್ನು 1 ತಿಂಗಳ ಹಂಗೆ ತಗೊಂಡು ಹೋಗಿದ್ರೆ ಮಾತ್ರ ಇದು ನಮ್ಮ ಕಾಂಗ್ರೆಸ್ ಬಾವುಟ ಇಲ್ಲಿ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ಅವ್ರು ಹೆಂಗ್ ಹೇಳಿದ್ದಾರೆ ಸೆಲ್ಫಿ ಮತ್ತೆ, ಯಾಕೆಂದ್ರೆ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ 2,000 ಸಿಗ್ತಾ ಇಲ್ಲ. ಬಟ್ ಆದ್ರೆ ಬಿಜೆಪಿ ಅವರು ಫಸ್ಟ್ ಹೋಗಿ ಅದು ಯೋಜನೆ ಎಲ್ಲ ಲಾಭ ತಗೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಹಂಗೆ ಆಗಿರ್ಬೇಕು. ಸಾಕಷ್ಟು ಅದು ಇದೆ, ಆ ಒಂದಾಗಿದೆ. ಯಾಕೆಂದ್ರೆ ಅವರು ಬರೀ ಲಾಭ ತಗೊಳ್ಳಿಕ್ಕೆ ಬಂದವರು, ನಾವು ಕೆಲಸ ಮಾಡ್ಲಿಕ್ಕೆ ಬಂದವರು. ಸೊ ಅದಕ್ಕೆ ಈಗ ನಮ್ಗೆ ಕೂಡ ಲಾಭ ಸಿಗ್ಬೇಕು. ಯಾಕೆಂದ್ರೆ ನಾವು ಕೂಡ ಕೆಲಸ ಮಾಡ್ತಾ ಬಂದಿದೀವಿ. ನಾನು ಕಳೆದ 15 ವರ್ಷದಿಂದ ನಾವು ಎಲ್ಲರೂ ಬಹುಶಃ 10, 20, 30 PS ಪಾಟೀಲ್ ಅನ್ನಂತ ಬಹುಶಃ 40, 50 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಸೊ ಅಂತ ಎಲ್ಲರಿಗೂ ಈಗ ಲಾಭ ಸಿಗೋದು ಕೇಂದ್ರದಲ್ಲಿ ಮತ್ತೆ ಒಮ್ಮೆ ಸತಿ ಅವಕಾಶ ಇದೆ. ನಮ್ ಖರ್ಗೆ ಸಾಹೇಬ್ರದ್ದು ಮತ್ತೆ ರಾಹುಲ್ ಗಾಂಧಿ ಅವ್ರದ್ದು ನಾವು ಕೈಗಟ್ಟಿ ಮಾಡ್ಬೇಕಾದ್ರೆ ಕರ್ನಾಟಕದಿಂದ ಕನಿಷ್ಠ ನಾವು ಮಿನಿಮಮ್ 20 ಸೀಟ್ ಎಲ್ಲೇ ಗೆಲ್ಬೇಕು. ಅದರಲ್ಲಿ ಉತ್ತರ ಕನ್ನಡ ನಾವು ಗೆದ್ರೆ ಮಾತ್ರ ನಾವು. ಉತ್ತರ ಕನ್ನಡ ಲೋಕಸಭೆ ಚುನಾವಣೆಯ ಅಖಾಡದಲ್ಲಿ ಅಂಜಲಿ ನಿಂಬಾಳ್ಕರ್ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಖಾನಾಪುರದ ಶಾಸಕಿಯಾಗಿದ್ದಂಥ ಅನುಭವ ಇದೆ. ಖಾನಾಪುರ ಕೂಡ ಇದೇ ಕ್ಷೇತ್ರಕ್ಕೆ ಬರುತ್ತೆ. ಹೀಗಾಗಿ ಅಂಜಲಿ ನಿಂಬಾಳ್ಕರ್ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಿಂದ, ಉತ್ತರ ಕನ್ನಡ ಲೋಕಸಭೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಈಗ ಇವತ್ತು ಶಿರಸಿಯಲ್ಲಿ ಪ್ರಮುಖ ಸಭೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಈ ಬಾರಿ ನಮಗೆ ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಸಪೋರ್ಟ್ ಮಾಡಬೇಕು, ನಿಲ್ಲಬೇಕು, ಗೆಲ್ಲಿಸಬೇಕು. ಗೆಲ್ಲಿಸೋವರೆಗೂ ಕೂಡ ಯಾರೂ ಕೂಡ ವಿರಾಮವನ್ನು ತೆಗೆದುಕೊಳ್ಳಬಾರದು ಎನ್ನುವ ನಿಟ್ಟಿನಲ್ಲಿ ಅಂಜಲಿ ನಿಂಬಾಳ್ಕರ್ ಒಂದು ಸಂದೇಶವನ್ನು ನೀಡಿದ್ದಾರೆ, ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ.